ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೈತ್ರ ರಾಜ ಬ್ಲಾಗ್ಸ್. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಬನ್ನಿ ಇವತ್ತು ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಭೀಮ್ ಅಮಾವಾಸ್ಯೆ ಪೂಜೆನೇ ಯಾವ ಥರ ಮಾಡಿದೆ ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನೇನು ಫುಲ್ ಎಲ್ಲ ತಿಳ್ಕೊಂಡಿಲ್ಲ ಫ್ರೆಂಡ್ಸ್. ನನಗೆ ಅಮ್ಮ ಹೇಗೆ ಮಾಡ್ತಾಯಿರೋ ಆ ಥರ ನೋಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸಲ್ಲಿ. ಫಸ್ಟು ನಾವಿಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಅಲ್ಲ ಫ್ರೆಂಡ್ಸ್, ಇಲ್ಲಿ ನಾವು ಫಸ್ಟು ಜ್ಯೋತಿಗೆ ಪೂಜೆ ಮಾಡೋಣ ಫ್ರೆಂಡ್ಸ್. ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಓಂಕಾರ ಬರೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವು ಇಟ್ಟು ಅದಕ್ಕೆ ಅಕ್ಷತೆ ಎಲ್ಲ ಹಾಕಿ ಆಮೇಲೆ ದೀಪ ಇಟ್ಬಿಟ್ಟು ಅದನ್ನು ಫಸ್ಟು ದೀಪ ಪೂಜೆ ಮಾಡಬೇಕು ಫ್ರೆಂಡ್ಸಲ್ಲಿ. ಜ್ಯೋತಿ ಭೀಮೇಶ್ವರ ವ್ರತ ಅಂದಮೇಲೆ ನಾವು ಫಸ್ಟು ಜ್ಯೋತಿ ಪೂಜೆ ಮಾಡಿ ತದನಂತರ ಭೀಮ್ ಅಮಾವಾಸ್ಯೆ ಪೂಜೆ ಮಾಡಬೇಕು ಫ್ರೆಂಡ್ಸ್. ಇವಾಗ ಇಲ್ಲಿ ಜ್ಯೋತಿಗೆ ಪೂಜೆ ಮಾಡೋಣ. ಅಗರಬತ್ತಿ ಹಚ್ಕೊಂಡು ಫ್ರೆಂಡ್ಸ್, ನಾವಿಲ್ಲಿ ಶಿವ ಪಾರ್ವತಿಯನ್ನು ನೆನೆಸ್ಕೊಂಡು ಪೂಜೆ ಮಾಡಬೇಕು ಫ್ರೆಂಡ್ಸ್. ಪಾರ್ವತಿ ಗೌರಿಯನ್ನು ನಾವು ಕೇಳ್ಕೊಳ್ಬೇಕು. ಪಾರ್ವತಿ ಗೌರಿಯನ್ನು ನಾವು ನಮ್ಮ ವಿಶ್ವಾಸ ಏನೇನಿರುತ್ತೆ ಅದನ್ನೆಲ್ಲ ನಾವು ಪಾರ್ವತಿ ದೇವರಿಗೆ ಕೇಳಿಕೊಂಡು ಮತ್ತು ಫ್ರೆಂಡ್ಸ್, ನಾವು ಪೂಜೆ ಮಾಡುವಾಗ ಭೀಮ್ ಅಮಾವಾಸ್ಯೆ ಪೂಜೆ ಮಾಡುವಾಗ ನಾವಿಲ್ಲಿ ಶಿವಸ್ತುತಿ ಹಾಕ್ಕೊಂಡು ಪೂಜೆ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನಿಮ್ಗೆ ಬಂದರೆ ನೀವು ಅದನ್ನು ಶಿವಸ್ತುತಿ ಹೇಳ್ಬೋದು. ಸೊ ನಿಮ್ಗೆ ಬಂದಿಲ್ಲ ಅಂದರೆ ಅದೇನು ಮಾಡಬೇಕು, ನಾವು ಶಿವಸ್ತುತಿ ಹಾಕ್ಕೊಂಡು ಇವಾಗ ಏನು ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಬಂದರೆ ಶಿವಸ್ತುತಿ ಅಂತ ಕೊಟ್ಟರೆ, ಶಿವಸ್ತೋತ್ರ ಅಂತ ಕೊಟ್ಟರೆ ಬರುತ್ತೆ. ಅದನ್ನು ನಾವು ಹಾಕ್ಬಿಟ್ಟು ನಾವಿಲ್ಲಿ ಶಿವಸ್ತೋತ್ರ ಇಟ್ಕೊಂಡು ಪೂಜೆ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನಾವು ಶಿವ ಪಾರ್ವತಿಯರ ನೆನೆಸ್ಕೊಂಡು ಪೂಜೆ ಮಾಡೋದಲ್ವಾ. ಸೊ ಹಾಗಾಗಿ ನಾವು ಶಿವಸ್ತೋತ್ರವನ್ನು ಹಾಕ್ಕೊಂಡು ನಾವಿಲ್ಲಿ ಪೂಜೆ ಮಾಡಿಕೊಂಡು ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಫಸ್ಟು ಜ್ಯೋತಿಗೆ ಪೂಜೆ ಮಾಡಿ ಅಗರಬತ್ತಿ, ಹೂವು, ಪೂಜೆ, ಕರ್ಪೂರ, ನೈವೇದ್ಯ ಎಲ್ಲ ಅರ್ಪಿಸಿ ಫ್ರೆಂಡ್ಸ್. ಆಮೇಲೆ ನಾವಿಲ್ಲಿ ಜ್ಯೋತಿ ಪೂಜೆ ಮಾಡುವಾಗ ದೀಪಕ್ಕೆ ನಾವು ಗೆಜ್ಜೆ ವಸ್ತ್ರ ಹಾಕಲೇಬೇಕು ಫ್ರೆಂಡ್ಸ್. ಇಲ್ಲಿ ಗೆಜ್ಜೆ ವಸ್ತ್ರ ದೀಪಕ್ಕೆ ನಾವು ಹಾಕಬೇಕು. ನಿಮ್ಗೆ ಅದು ಹಾಕೋಂಥ ಅವಶ್ಯಕತೆ ದೀಪಕ್ಕೆ ಹಂಗೆ ಹಾಕಾಗಿದ್ರೆ ಹಾಕಿ, ಇಲ್ಲ ನಾವು ಅಕ್ಕಿ ಇಟ್ಟಿರ್ತೀವಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಅಕ್ಕಿ ನನಗೆ ಹಂಗೆ ಹಾಕೋಕ್ಕಾಗಲ್ಲ, ದೊಡ್ಡದಲ್ಲ ಚಿಕ್ಕದಲ್ಲ ದೀಪ. ಸೊ ಅದ್ರ ಮೇಲೆ ಅಕ್ಕಿ ಮೇಲೆ ಹಿಂಗಿಟ್ಟು ನಾವು ಪೂಜೆ ಮಾಡಿ ತರಂತ ಅಕ್ಷತೆ ಹೂವು ಎಲ್ಲ ಹಾಕಿ ದೇವ್ರನ್ನ ಚೆನ್ನಾಗಿ ಬೇಡ್ಕೊಂಡು ಶಿವಸ್ತೋತ್ರ ಗೊತ್ತಿದ್ರೆ ಹೇಳ್ತಾಯಿರಿ ಫ್ರೆಂಡ್ಸ್. ನೀವು ಹಾಕ್ಕೊಂಡು ಇವಾಗ ಅಕ್ಷತೆ ಎಲ್ಲ ದೀಪದ ಮೇಲೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳ್ತಾಯಿದ್ದೀನಿ, ನನಗೆ ಗೊತ್ತಿರೋ ಪ್ರಕಾರ ನಾನು ಮಾಡಿದ್ದೀನಿ. ಅಮ್ಮ ಹೇಗೆ ಮಾಡ್ತಾಯಿದ್ರು ಅದು ನೋಡ್ಕೊಂಡು ನಾವು ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಅಕ್ಷತೆನ ಎಲ್ಲ ಹಾಕಿ, ಅಕ್ಷತೆ ಹೂವು, ಬರೀ ಅಕ್ಷತೆ ಮಾತ್ರ ಹಾಕ್ಬಾರ್ದು ಫ್ರೆಂಡ್ಸ್. ಅಕ್ಷತೆಗೆ ಹೂವು ಮಿಕ್ಸ್ ಮಾಡಿಕೊಂಡು ಅಕ್ಷತೆ ಹಾಕಿ ಅಂಥದ್ದನ್ನು ನಮಸ್ಕಾರ ಮಾಡಿಕೊಂಡು ಕರ್ಪೂರ ಹಚ್ಕೊಳ್ಳೋಣ ಫ್ರೆಂಡ್ಸ್. ಕರ್ಪೂರ ಬೆಳ್ಕೊಳ್ಳೋಣ ಫ್ರೆಂಡ್ಸ್. ತುಪ್ಪ ಇಲ್ಲ ತುಪ್ಪದ ದೀಪ ಹಚ್ಕೊಳ್ಳಿ, ಇಲ್ಲಾಂದರೆ ಎಳ್ಳೆಣ್ಣೆ, ದೀಪದ ಎಣ್ಣೆ ಏನಿರುತ್ತೆ ಅದನ್ನೇ ಹಾಕ್ಕೊಂಡು ದೀಪ ಹಚ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಕರ್ಪೂರದಿಂದ ಆರತಿ ಆದಮೇಲೆ ಫ್ರೆಂಡ್ಸ್, ಈಗ ಶಿವಸ್ತೋತ್ರ ಬರ್ತಾನೆ ಇರಬೇಕು ಫ್ರೆಂಡ್ಸ್. ಪೂಜೆ ಸ್ಟಾರ್ಟ್ ಆದಾಗಿಂದ ಪೂಜೆ ಮುಗಿಯೋ ತನಕ ಶಿವಸ್ತೋತ್ರ ಬರ್ತಾ ಇರಬೇಕು ಫ್ರೆಂಡ್ಸ್. ಮಂಗಳಾರತಿ ಎಲ್ಲ ತಗೊಳ್ಳೋಣ ಫ್ರೆಂಡ್ಸ್. ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ನಾವು ಪೂಜೆ ಮಾಡ್ತಾ ಇರುವಾಗ ಸೂರ್ಯನ ಬೆಳಕು ಅದು ಇದ್ರ ಮೇಲೆ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಗೊತ್ತಾ ಫ್ರೆಂಡ್ಸ್. ಅದು ನಾನು ಬೆಳಗ್ಗೆನೇ ಪೂಜೆ ಮಾಡೋದಲ್ಲ ಫ್ರೆಂಡ್ಸ್. ಅದು 7 o'clock ಅಷ್ಟರಲ್ಲಿ ಪೂಜೆ ಆಗಿತ್ತು ನಮ್ಮ ಮನೆಯಲ್ಲಿ. ಅಷ್ಟರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡೋ ಟೈಮ್ ಕರೆಕ್ಟಾಗಿ ಫ್ರೆಂಡ್ಸ್, ಪೂಜೆ ಮಾಡೋ ಟೈಮ್ ಕರೆಕ್ಟಾಗಿ ಸೂರ್ಯನ ಬೆಳಕು ಕಿರಣ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಗೊತ್ತಾ. ತುಂಬ ಖುಷಿ ಆಗ್ತಾಯಿತ್ತು ಫ್ರೆಂಡ್ಸ್. ಅಲ್ಲಿ ಸೂರ್ಯನ ಆಶೀರ್ವಾದನೂ ಸಿಕ್ತಂಗೆ ಆಗ್ತಾಯಿತ್ತು. ಸೊ ಈಗ ಪಾದ ಪೂಜೆ ಮಾಡೋಣ ಅಂದರೆ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನಾವು ಕಾಲು ತೊಳೆಯುವಾಗ ಏನು ಮಾಡಬೇಕು ಗೊತ್ತಾ ಫ್ರೆಂಡ್ಸ್, ಫುಲ್ ಕಂಪ್ಲೀಟಾಗಿ ಕಾಲು ತೊಳಿಬೇಕು ಫ್ರೆಂಡ್ಸ್. ಇಲ್ಲಿ ಹಿಂಡಿ ಎಲ್ಲ ಒದ್ದೆ ಹಾಕಬೇಕು. ಸೊ ಫಸ್ಟ್ ಮೇನ್ ಹಿಂಡಿ ಎಲ್ಲ ಕ್ಲೀನಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ಹಿಂಡಿ
ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಇಮ್ಡಿ ಮಾತ್ರ ನೆನಿಬೇಕು ಫ್ರೆಂಡ್ಸ್. ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಅಷ್ಟೇ ಎಲ್ಲ ಫಸ್ಟ್ ಇಮ್ಡಿ ನೆನೆಸ್ಕೊ ಇಮ್ಡಿ ತೊಳ್ಕೊ ಅಂತ ಹೇಳ್ತಾರೆ. ಆಗ ಸೊ ಅದಕ್ಕೆ ನಾವು ಫಸ್ಟ್ ಇಮ್ಡಿ ಎಲ್ಲ ಕಾಲೆಲ್ಲ ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ನನ್ನ ಹಸ್ಬೆಂಡ್ ಕಾಲು ತೊಳಿದ್ದಾರೆ, ನನ್ನ ಮಗಳು ನನಗೂ ತೊಳಿ ಅಂತ ಹೇಳ್ತಾ ಇದ್ಲು ಫ್ರೆಂಡ್ಸ್. ಸೊ ಇಲ್ಲಿ ಅದು ತೊಳೆದಾದ್ಮೇಲೆ ಆ ನೀರೆಲ್ಲ ಚೆಲ್ಲಿ ಬಂದುಬಿಟ್ಟು ಸೊ ಇವಾಗ ಇಲ್ಲಿ ಅರ್ಶಿನ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ ದೇವ್ರ ಮುಂದೆ, ಅದನ್ನ ಎತ್ಕೊಂಡು ಪೂಜೆ ಮಾಡೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಸಪ್ರೇಟಾಗಿ ಒಂದು ಇದಕ್ಕೆ ಹಾಕಿಟ್ಕೊಂಡು ಅದನ್ನ ಇಟ್ಟು, ಯಾಕೆ ನಾವು ಪಾದ ಪೂಜೆ ಮಾಡೋದಲ್ವ, ಮತ್ತೆ ತೆಗೆದು ಅದನ್ನು ದೇವ್ರ ಮುಂದೆ ಹಂಗೆ ಇಡಬಾರ್ದು ಫ್ರೆಂಡ್ಸ್ ಅಲ್ಲಿಗೆ. ಸೊ ಅದಕ್ಕೆ ಏನು ಮಾಡಬೇಕು, ನಾವಿಲ್ಲಿ ಸಪ್ರೇಟ್ ಅರ್ಶಿನ ಕುಂಕುಮ ಎತ್ತಿಟ್ಕೊಂಡು ಅದರಲ್ಲಿ ಪೂಜೆ ಮಾಡಬೇಕು ಫ್ರೆಂಡ್ಸ್. ನಾವಿಲ್ಲಿ ಮತ್ತೆ ಇಲ್ಲಿ ಪಾದಕ್ಕೆ ಪೂಜೆ ಮಾಡಿ ಇಟ್ಬಿಟ್ಟು ತೊಗೊಂಡೋಗಿ ಮತ್ತೆ ಅದನ್ನು ದೇವ್ರ ಮುಂದೆ ಇಟ್ಕೊಳ್ಳೋದು, ಮತ್ತು ಅದು ದೇವ್ರ ಹಣೆಗೆಲ್ಲ ಇಡೋದು ಮಾಡಬಾರ್ದು ಫ್ರೆಂಡ್ಸು. ಸೊ ಅದಕ್ಕೋಸ್ಕರ ನಾವು ಸಪ್ರೇಟ್ ಅರ್ಶಿನ ಕುಂಕುಮ ಎತ್ತಿಟ್ಕೊಂಡು ಅದರಲ್ಲಿ ಪೂಜೆ ಮಾಡ್ಕೊಬೇಕು ಫ್ರೆಂಡ್ಸ್ ಇಲ್ಲಿ. ಸೊ ಅರ್ಶಿನ ಕುಂಕುಮ ಇಟ್ಟಾದಮೇಲೆ ಕಡ್ಡಿ ಬೆಳಗಿ ನನ್ನ ಹಸ್ಬೆಂಡ್ಗೆ ಏನು ಕಾಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಡ್ತೀನಿ, ನನ್ನ ಮಗಳು ನನಗೂ ಇಡು ನನಗೂ ಮಾಡು ಅಂತ. ಸೊ ಅವಳು ಸಮಾಧಾನಕ್ಕೋಸ್ಕರ ಅವ್ರಿಗೇನು ಪೂಜೆ ಮಾಡ್ತೀನಿ ಮತ್ತು ಅವಳಿಗೂ ಅದೇ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಪಾಪ ಮಕ್ಳಿಗೆ ಏನು ಗೊತ್ತಾಗುತ್ತಲ್ಲ, ಇಲ್ಲಾಂದರೆ ಪೂಜೆ ಮಾಡೋ ಟೈಮಲ್ಲಿ ಹಠ ಮಾಡ್ತಾರೆ. ಫ್ರೆಂಡ್ಸ್ ಇದು ಸಂಪ್ರದಾಯ ಇದ್ದರೆ ಮಾಡಬೇಕು ಅಂತ ಏನಿಲ್ಲ ಅನ್ಸುತ್ತಲ್ಲ ಫ್ರೆಂಡ್ಸ್. ಇದು ಎಲ್ಲರೂ ಗಂಡಂಗೆ ಒಳ್ಳೆ ಆಯುಷ್ಯ ಅವರಿಗೆ ಕೊಟ್ಟಲೆ ಮಾಡಲಿ ಅಂತ ಎಲ್ಲ ಪ್ರತಿಯೊಬ್ಬರು ಮಾಡಬೇಕು ಫ್ರೆಂಡ್ಸ್ ಇದನ್ನು ಪೂಜೆ. ಕೆಲವರು ನಮ್ಗೆ ಸಂಪ್ರದಾಯ ಇಲ್ಲ ಮಾಡೋಗಿಲ್ಲ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನನಗೆ ಅಷ್ಟು ವಿಮರ್ಶೆ ಗೊತ್ತಿಲ್ಲ. ಬಟ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಅಭಿಪ್ರಾಯ ನಮ್ಮದು ಅಷ್ಟೇ ಫ್ರೆಂಡ್ಸ್. ಪೂಜೆ ಆದಮೇಲೆ ಮತ್ತೆ ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಅಕ್ಷತೆ ಫ್ರೆಂಡ್ಸ್ ಹೂವು ಇಟ್ಕೊಂಡಿರೋದು, ಹೂವು ಹಾಕಬೇಕು ಕಾಲಿಗೆ. ಸೊ ಈಶ್ವರ ಪಾರ್ವತಿಯರ ನೆನೆಸ್ಕೊಂಡು ಸೊ ಇವಾಗ ಅವ್ರ ಕೈಲೇ ನಾವು ಅರ್ಶಿನ ಕುಂಕುಮ ಇಟ್ಕೋಬೇಕು ಫ್ರೆಂಡ್ಸ್. ಇವಾಗ ಅವ್ರ ಕೈಲೇ ನಾವು ಅರ್ಶಿನ ಹಚ್ಚಿಸ್ಕೊಂಡು ಕುಂಕುಮ ಇಟ್ಕೊಂಡು ಸಿಂಧೂರ ಎಲ್ಲ ಅವ್ರ ಹತ್ರನೇ ಇಡ್ಸ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ನಾವೀಗ ಮದುವೆ ಆದಾಗ ಮದುವೆಗೆ ತಾಲೆ ಕಟ್ಟಾಗೋ ಪುರೋಹಿತರು ಹಂಗೆ ಅಲ್ವಾ ಫ್ರೆಂಡ್ಸ್, ಅರ್ಶಿನ ಕುಂಕುಮ ಅವ್ರ ಕೈಲಿ ಇಡ್ಸ್ತಾರಲ್ಲ. ಸೊ ಈಗ ಮತ್ತೆ ನಾವು ಅವ್ರ ಕೈಲೇ ಅರ್ಶಿನ ಕುಂಕುಮ ಎಲ್ಲ ನಾವಿವತ್ತು ಅಷ್ಟೇ ಫ್ರೆಂಡ್ಸ್, ಮಾಂಗಲ್ಯಕ್ಕೆ ಅವ್ರ ಕೈಲೇ ಅರ್ಶಿನ ಕುಂಕುಮ ಇಟ್ಸ್ಕೋಬೇಕು. ಆಮೇಲೆ ಪೂಜೆ ಎಲ್ಲ ಮುಗಿದಾದ್ಮೇಲೆ ನಾವು ಇಟ್ಕೋಬೇಕು ಫ್ರೆಂಡ್ಸ್. ಇವಾಗ ಪಾದ ಪೂಜೆ ಆದಮೇಲೆ ಅವ್ರ ಕೈಲಿ ಇಡ್ಸ್ಕೊಂಡು ನಾವು ಮತ್ತೆ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ರಕ್ಷಾ ಕಟ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ 9 ಎಳೆ 18 ಎಳೆ ಈ ಥರ ಮಾಡಿ ಹಾಕೋತಾರೆ ಫ್ರೆಂಡ್ಸ್. ಇಲ್ಲಿ ನಾನು 9 ಎಳೆ ದಾರ ಮಾಡಿಟ್ಟಿದ್ದೀನಿ. ಫ್ರೆಂಡ್ಸ್ ಇಲ್ಲಿಗೆ ರಕ್ಷೆ ಕಟ್ಟುವಾಗ 9 ಎಳೆ ಮಾಡಿ 9 ಗಂಟು ಹಾಕ್ಕೊಂಡು ಅದಕ್ಕೆಲ್ಲ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ. ಬಟ್ ನಾನು 9 ಎಳೆ ದಾರ ಮಾತ್ರ ಕಟ್ಕೊಂಡಿದ್ದೀನಿ. ಅದಕ್ಕೆ ಕೈಗೆ ಹೂವು ಅಕ್ಷತೆ ಕಟ್ಬಿಟ್ಟು ಮತ್ತು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಅದಕ್ಕೆ ಅಕ್ಷತೆ ಹಾಕಿಟ್ಟು ನಮಸ್ಕಾರ ಮಾಡ್ಕೋಬೇಕು ಫ್ರೆಂಡ್ಸ್. ಅಲ್ಲಿ ನನ್ನ ಮಗಳು ಒಂದು ಕಟ್ಟಬೇಕು ಫ್ರೆಂಡ್ಸ್. ನಾವು ಹಿಂಗೆಲ್ಲ ಫ್ರೆಂಡ್ಸು ಪೂಜೆ ಆದಮೇಲೆ ನಾವು ಪ್ರತಿ ಹಬ್ಬಕ್ಕೂ ಕಟ್ಕೋತಾ ಇದ್ವಲ್ಲ. ನನ್ನ ಮಗಳಿಗೆ ಚಿಕ್ಕ ದಾರ ಮಾಡಿಟ್ಟಿದ್ದೆ. ಸೊ ಅದು ಯಾವ ದಾರ ಅಂತ ಕನ್ಫ್ಯೂಸ್ ಆಗ್ತಾಯಿತ್ತು. ಸೊ ಅವಳಿಗೂ ಒಂದು ದಾರ, ಅವಳಿಗೆ ಒಂದು 5 ರೌಂಡ್ ಬಂದಿದೆ ಫ್ರೆಂಡ್ಸ್ ಕೈಗೆ ದಾರ. ನೋಡಿ ಫ್ರೆಂಡ್ಸ್ ಇಲ್ಲಿ ಅಕ್ಷತೆ ಹಾಕಿಟ್ಕೊಳ್ಬೇಕು. ಅಕ್ಷತೆ ಹಾಕಿಲ್ಲ ಅಂದ್ಬಿಟ್ಟು ಅಕ್ಷತೆ ಹಾಕು ಅಂತ ಇಲ್ಲ. ಪ್ರತಿ ಮಕ್ಕಳು ಫ್ರೆಂಡ್ಸ್, ಈಗಿನ ಕಾಲದ ಮಕ್ಕಳು ಪ್ರತಿಯೊಂದು ಅವ್ರಿಗೆ ಏನು ಅರ್ಶಿನ ಕುಂಕುಮ ಇಟ್ಟೆ ಅಕ್ಷತೆ ಹಾಕಿದೆ, ಇವಳು ಅರ್ಶಿನ ಕುಂಕುಮ ಇಟ್ಟೆ ಅಕ್ಷತೆ ಹಾಕಿಲ್ಲ ಅಂದ್ಬಿಟ್ಟು ನಂಗೆ ಅಕ್ಷತೆ ಹಾಕು ಅಂತ ಇದ್ದಾಳೆ ಫ್ರೆಂಡ್ಸ್.
ಅದೇನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಹೋದ ವರ್ಷ ದಾರ ನನ್ನ ಕೈಲಿ ಇನ್ನೂ ಹಾಗೆ ಇದೆ ಫ್ರೆಂಡ್ಸ್. ಭೀಮ್ ನಮಾಜಲ್ಲಿ ಹೋದ ವರ್ಷ ಕೆಂಪು ದಾರ ಕಟ್ಕೊಂಡಿದ್ವಿ. ಸೊ ಅದಕ್ಕೆ ಆ ದಾರ ಇನ್ನೂ ಕೈಯಲ್ಲಿ ಹಾಗೆ ಇತ್ತು ಫ್ರೆಂಡ್ಸ್. ಅದನ್ನು ಹೇಳ್ತಾ ಇದ್ದೆ, ಇದು ಹೋದ ವರ್ಷದ ದಾರ ನೋಡಿ ಇನ್ನೂ ಹಾಗೆ ನನ್ನ ಹಸ್ಬೆಂಡ್ ಕೈಲೂ ಹಾಗೆ ಕೆಂಪು ದಾರ ಇತ್ತು. ಸೊ ಕೆಂಪು ದಾರ ಕಟ್ಕೊಂಡ್ರೆ ಒಳ್ಳೇದಲ್ವಾ ಅಂದ್ಬಿಟ್ಟು ಕೆಂಪು ದಾರದಲ್ಲಿ ಕಟ್ಕೊಂಡಿದ್ವಿ. ಈ ಸತಿ ಕೆಂಪು ದಾರ ಎಲ್ಲ ಹುಡುಗರು ಸಿಕ್ಕಲಿಲ್ಲ ಫ್ರೆಂಡ್ಸ್. ಅದು ಕಾಟನ್ ಥ್ರೆಡಲ್ಲಿ ಕಟ್ಕೊಂಡಿತ್ತು ಹೋದ ಸತಿ ಅದು ಹೆಂಗೋ ದಾರ ಸಿಕ್ಕಿತ್ತು ಪ್ರಾವಿಸನ್ ಇದರಲ್ಲಿ ಕ್ರಾಂತಿಕೆ ಅಂಗಡಿಲಿ, ಬಟ್ ಈ ಸತಿ ಸಿಕ್ಕಲಿಲ್ಲ. ಅದಕ್ಕೆ ಹೇಳ್ತಿದ್ದೆ, ಹೋದ ವರ್ಷದ ದಾರ ನೋಡಿ ಇನ್ನೂ ಹಾಗೆ ಇದೆ ಅಂತ ಹೇಳ್ತಾ ಇದ್ದೆ ಫ್ರೆಂಡ್ಸ್. ಈಗ ಹೇಳ್ತಾರಲ್ಲ ಫ್ರೆಂಡ್ಸ್, ಕೆಂಪು ದಾರ ಕಟ್ಕೊಂಡ್ರೆ ಒಳ್ಳೆಯದು ಅಂತ. ಫ್ರೆಂಡ್ಸ್, ಇಲ್ಲಿ ನನಗೆ ಗೊತ್ತಿರೋ ಮಟ್ಟ ನಾನು ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಅದು ಹಿಂದಿನ ದಿವಸ ಸಖತ್ ಮನೆಯೆಲ್ಲ ಕ್ಲೀನ್ ಮಾಡ್ದೆ. ಸೊ ಬ್ಯಾಕ್ ಪೇಯ್ನ್ ಬಂದುಬಿಟ್ಟಿತ್ತು ಫ್ರೆಂಡ್ಸ್. ನನಗೆಲ್ಲ ಕುತ್ಕೊಂಡು ಪೂಜೆ ಮಾಡ್ತಾಯಿದ್ರೆ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು ಫ್ರೆಂಡ್ಸ್. ಅದಕ್ಕೆ ನನಗೆ ಬ್ಯಾಕ್ ಪೇಯ್ನ್ ಇತ್ತು. ಸೊ ಮಂಗಳಾರತಿ ತೊಗೊಂಡು ಪೂಜೆ ಇಲ್ಲಿಗೆ ಸಂಪೂರ್ಣ ಆಯಿತು ಫ್ರೆಂಡ್ಸ್. ದೇವರ ಅಕ್ಷತೆ ಹಾಕ್ಕೊಂಡು ಕಾಲಿಗೆ ನಮಸ್ಕಾರ ಮಾಡಿಕೊಂಡ್ರೆ ಪೂಜೆ ಸಂಪೂರ್ಣ ಆಯಿತು ಅಂತ ಫ್ರೆಂಡ್ಸ್. ಅಲ್ಲಿಗೆ ನನ್ನ ಹಸ್ಬೆಂಡ್ ಅಕ್ಷತೆ ಹಾಕಿದ್ದಕ್ಕೆ ಅವಳು ಅಕ್ಷತೆ ಹಾಕಬೇಕು ಅಂತ ಫ್ರೆಂಡ್ಸ್. ಸೊ ಇವಾಗ ಪೂಜೆ ಎಲ್ಲ ಆದಮೇಲೆ ಇವಾಗ ನಾವು ಮಂಗಲ್ಯಕ್ಕೆ ನಾವು ಅರ್ಶಿನ ಕುಂಕುಮ ಇಟ್ಕೊಂಡು ನಾವು ಸಿಂಧೂರ ಇಟ್ಕೊಂಡು ಇವಾಗ ನಾವು ಇಟ್ಕೋಬೇಕು ಫ್ರೆಂಡ್ಸ್. ಅಲ್ಲಿ ಜ್ಯೋತಿ ಇಟ್ಟಿರ್ತೀವಲ್ಲ ಅದಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಸೊ ಇಲ್ಲಿಗೆ ಮತ್ತೆ ಅದಾದಮೇಲೆ ನಾವು ಇಬ್ಬರಿಸ್ಬೇಕು ಫ್ರೆಂಡ್ಸ್ ಹಸ್ಬೆಂಡ್ನ. ನಾವು ಕೈ ಹಿಡ್ದು ನಾವು ಇಬ್ಬರಿಸ್ಬೇಕು ಅವ್ರನ್ನ. ಸೊ ಇಲ್ಲಿಗೆ ಪೂಜೆ ಸಂಪೂರ್ಣ ಆಯಿತು ಫ್ರೆಂಡ್ಸ್. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಪೂಜೆ ಮಾಡಿದ್ದೀನಿ. ನಾನೇನು ಎಕ್ಸ್ಪರ್ಟ್ ಅಲ್ಲ, ನನಗೆ ಗೊತ್ತಿರೋ ಹಾಗೆ ನಾನು ಪೂಜೆ ಮಾಡಿದ್ದೀನಿ. ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಓಕೆ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.